ನಾ ಹೇಳೋದೇನು ಅಂತಂದ್ರೆ ನೀವು ಪ್ರತಿನಿತ್ಯ ಸ್ಮಾರ್ಟ್ ಸ್ಟಡಿ ಮಹತ್ವ ಕೊಡ್ಬೇಕು. ನಾವು ಒತ್ತಟ್ಟಿಂದ ಒಟ್ಟು ಸಂವಿಧಾನ ಓದ್ತೀನಿ, ಒತ್ತಟ್ಟಿಂದ ನಾವು ಒಟ್ಟು ಹಿಸ್ಟ್ರಿ ಓದ್ತೀನಿ, ಸಾಧ್ಯನೇ ಇಲ್ಲ. ಎಕ್ಸಾಮ್ ಪಾಸ್ ಆಗುವಂತ ಟ್ರಿಕ್ ಏನಿದಲ್ಲ, ಅತ್ಯಂತ ಕನಿಷ್ಠ ದಿನಗಳಲ್ಲಿ ಹೈಯೆಸ್ಟ್ ಅಂಕಗಳನ್ನು ಗಳಿಸುವಂತ ಪ್ರಯತ್ನವನ್ನು ಮಾಡಬೇಕು. ಕನಿಷ್ಠ ದಿನಮಾನಗಳಲ್ಲಿ ಗರಿಷ್ಠ ಅಂಕಗಳನ್ನು ಗಳಿಸುವಂತ ಪ್ರಯತ್ನವನ್ನು ಮಾಡಿದ್ರೆ ನಾವು ಸಕ್ಸಸ್ ಆಗ್ತೀವಿ. ಇಲ್ಲ ಅಂತಂದ್ರೆ ಗ್ಯಾರಂಟಿ, ನೋ ಗ್ಯಾರಂಟಿ. ಈ ಸಾರಿ ಎಕ್ಸಾಮ್ ಪಾಸ್ ಆಗ್ಲೇಬೇಕಪ್ಪ, ಈ ಸಾರಿ ನಾನು ನೌಕರಿ ತೊಗೊಳ್ಳೇಬೇಕಂತ ಆ ಒಂದು ಇದು ಇರಬೇಕು. ಹಾರ್ಡ್ ವರ್ಕ್ ಬೇಕಾಗಿಲ್ಲ, ಸ್ಮಾರ್ಟ್ ವರ್ಕ್. ದಿನನಿತ್ಯ ಸ್ಮಾರ್ಟ್ ವರ್ಕ್ ಮಾಡ್ತಿರ್ಬೇಕು. ಸ್ಮಾರ್ಟ್ ವರ್ಕ್ ಅಂದ್ರೆ ಏನು? ಒಂದ್ ಕ್ವಶನ್ ದಿನ ಬಿಡಿಸ್ಲೇಬೇಕು. PSI ಒಂದ್ ಕ್ವಶನ್ ಇನ್ನೂ 20 ದಿನ ಅದ, ಇನ್ನು 20-25 ದಿನ 40 ದಿನ ಅದ. ಒಂದು ಕ್ವಶನ್ ಪೇಪರ್ ಒಂದಿನ ಬಿಡಿಸ್ಬಿಡ್ಬೇಕು. ಒಂದ್ 2-3 ತಾಸ್ನಾಗ ಒಂದು ಕ್ವಶನ್ ಪೇಪರ್ ಮುಗಿಸ್ಬಿಡ್ಬೇಕು. ಮತ್ತೆ ಪುನರಾವರ್ತನೆ ಜಾಸ್ತಿ ಮಾಡ್ಬೇಕು. ಏನು ಓದಿರಲ್ಲ ಅದನ್ನೆಲ್ಲ ಪುನರಾವರ್ತನೆ ಒಂದ್ಸಲ ಪರ್ಫೆಕ್ಟ್ ಆಗಿ. ಆಮೇಲೆ ಒಂದು 4 ಜನ ಸ್ನೇಹಿತರ ಜೊತೆಯಲ್ಲಿ 1 ತಾಸರ ಡಿಸ್ಕಸ್ ಮಾಡ್ಬೇಕು ಆ ಸಬ್ಜೆಕ್ಟ್ ಬಗ್ಗೆ. ನೀ ಏನ್ ತಿಳ್ಕೊಂಡೆ ಅದ್ರ ಬಗ್ಗೆ? ಭೂ ಸುಧಾರಣೆ ಹಂಗಂದ್ರೆ ಏನು ಅಂತ ಕೇಳ್ಬೇಕು. ಅದ್ರ ಬಗ್ಗೆ ನೀ ಹೇಳೋಣ. ಹೇಬಿಯಸ್ ಕಾರ್ಪಸ್ ಅಂದ್ರೆ ಏನ್ ಅರ್ಥ ಮಾಡ್ಕೊಂಡು ಹೇಳೋಣ. ಇನ್ನು ನಿಮ್ಗೆ ಒಬ್ಬೊಬ್ರು ಕ್ವಶನ್ ಕೇಳ್ತೀನ, ನಿಮ್ ಕ್ವಶನ್ ಕೇಳುವಂತ ಉದ್ದೇಶ ನಿಮ್ಗೆ ಟಾರ್ಗೆಟ್ ಮಾಡೋ ಸಲುವಾಗಿಲ್ಲ. ನಾವಿಬ್ರು ಡಿಸ್ಕಸ್ ಮಾಡೋದನ್ನ 100 ಜನ 1000 ಜನ ನೋಡ್ತಾರೆ ನಮ್ಮ ವಿಚಾರಗಳು. ನಾವಿಬ್ರು ಡಿಸ್ಕಸ್ ಮಾಡೋದನ್ನ ನಮ್ ಸುತ್ತಮುತ್ತ ಕೂತಾಡೋದು ಎಲ್ಲ ಕೇಳ್ಬಿಡ್ತಾರ. ಓ, ಇವ್ರಿಬ್ರು ಡಿಸ್ಕಸ್ ಮಾಡಕತ್ತಾರ ಅಂದ್ರ ಅದು ಟಾರ್ಗೆಟ್ ನಮ್ಮ ಮ್ಯಾಗೂ ಬರ್ತದ ಅಂತ ಹೇಳಿ. ಸ್ನೇಹಿತರೊಂದಿಗೆ ಗುಂಪು ಬಹಳ ಚೆನ್ನಾಗಿ ಡಿಸ್ಕಸ್ ಮಾಡಾಗ ಜಗಳ ತೆಗೆದು ಬೈದು, ಅವ್ರಿಗೆ ಬೈದು, ನಿಮ್ಗೆ ಅವ್ರು ಬೈದು, ಇಲ್ಲಾರು ಸುದ್ದಿ ಮಾತಾಡ್ಕೊಂಡು ಕುಂದ್ರದು. ಅವ್ರ ಹಂಗ, ಇವ್ರು ಹಿಂಗ, ಅವ್ರ ಅಲ್ಲಿ ಓದ್ತಾರ, ಇವ್ರು ಇಲ್ಲಿ ಬರ್ತಾರ, ಅವ್ರು ಓದ್ತಾರ, ಇದು ಅವೆಲ್ಲ ತಗೊಂಡು ನಾವೇನು ಮಾಡೋದು? ಎಕ್ಸಾಮ್ ಏನ್ ಬೇಕಲ್ಲ ಅವುಗಳನ್ನೇ ಡಿಸ್ಕಸ್ ಮಾಡೋದು. ಅನವಶ್ಯಕವಾಗಿ ಬಿಟ್ಟು ಬಿಡ್ಬೇಕು. ಎಲ್ಲ ಅನವಶ್ಯಕವಾಗಿ ಬಿಟ್ಟು ನಮ್ಗೆ ಅವಶ್ಯಕವಾಗಿರುವಂತ ವಿಚಾರಗಳದಲ್ಲ 1 ಗಂಟೆಯಲ್ಲಿ ಹೇಳಬೇಕು. 100 ಕ್ವಶನ್ ಡಿಸ್ಕಸ್ ಮಾಡೋದು, 1 ಗಂಟೆಯಲ್ಲಿ 200 ಕ್ವಶನ್ ಡಿಸ್ಕಸ್ ಮಾಡೋದು, 2 ಗಂಟೆಯಲ್ಲಿ 200 ಈ ತರ ಟಾರ್ಗೆಟ್ ಹಾಕೋಬೇಕು. ಅವಾಗ ನಾವು ಸಕ್ಸಸ್ ಆಗಕ್ ಸಾಧ್ಯ ಇದೆ. ನೀವು ಮತ್ತೆ ಟೈಮ್ ಟೇಬಲ್ ಮಾಡ್ಕೋಬೇಕು. ಇವತ್ತು ಯಾವ ಸಬ್ಜೆಕ್ಟ್ ನಾವು ವೀಕ್ ಅದೀನಿ, ನಾಳೆ ನಾನು ಸೈನ್ಸ್ ಕ್ವಶನ್ ಪೇಪರ್ ಎಲ್ಲ ಬಿಡಿಸ್ಬೇಕು, ನಾಳೆ ನಾನು ಮೆಂಟಲ್ ಎಬಿಲಿಟಿ ಎಲ್ಲ ಕ್ವಶನ್ ಬಿಡಿಸ್ಬೇಕು. ಇವತ್ತು ರಾತ್ರಿ ನೀವು ಟೈಮ್ ಟೇಬಲ್ ರೆಡಿ ಮಾಡ್ಕೋಬೇಕು. ನಾಳೆ ದಿನದ ಎಲ್ಲ ದಿನಚರಿ ನಿಮ್ ಕಡೆ ಇರಬೇಕು. ಇಷ್ಟು ಗಂಟೆ ನಾವು ಓದಬೇಕು, ಇಷ್ಟು ಗಂಟೆಗೆ ಬರೀಬೇಕು. ಟೈಮ್ ಟೇಬಲ್ ಇಲ್ಲ ಅಂದ್ರೆ ಮಾಡಕ್ಕಾಗಲ್ಲ. 6 ಗಂಟೆ 45 ನಿಮಿಷಕ್ಕೆ ಸಂವಿಧಾನ ಕ್ಲಾಸ್ ಇದೆ ಅಂದ್ರೆ ಆ ಕ್ಲಾಸ್ಗೆ ಏನಿ ಕಂಡೀಷನ್ ಏನ್ ಬೇಕಾದಿರಲ್ಲ ಅದು ಅಟೆಂಡ್ ಆಗಲೇಬೇಕು. ಮುಂದೆ ಹಾಕ್ಲೇಬಾರದು. ಮುಂದೆ ಹಾಕಿದ್ರೆ ಅಂದ್ರೆ ಪಶ್ಚಾತ್ತಾಪ ಅನ್ಸೋಕೆ ಶುರು ಮಾಡ್ತೀವಿ. ಕರೆಕ್ಟ್ ಟೈಮ್ ಟೇಬಲ್. ಆಮೇಲೆ ಪ್ರತಿ 15 ದಿನಕ್ಕರ ಕರೆಂಟ್ ಇವೆಂಟ್ಸ್ ಎಲ್ಲ ನೋಡ್ಕೋಬೇಕು. ಇಲ್ಲ ನಮ್ಮ ಕ್ಲಾಸ್ಗಳ ದಿನ ಕೇಳ್ತಾ ಹೋಗ್ಬೇಕು. ಕರೆಂಟ್ ಇವೆಂಟ್ಸ್ ಕ್ಲಾಸ್ಗಳು ವೆರಿ ಇಂಪಾರ್ಟೆಂಟ್. ನೀವು ಓದುವಂತ ವಾತಾವರಣ ಇದೆಯಲ್ಲ ಅದು ಬಹಳ ಶುಭ್ರವಾಗಿರುವಂತ ವಾತಾವರಣ ಇರಬೇಕು. ಇಲ್ಲಾಂದ್ರೆ ಅವೆಲ್ಲ ನಮ್ಮ ಮೇಲೆ ಎಫೆಕ್ಟ್ ಆಗ್ತವೆ. ನೀವು ಓದುವಂತ ಸ್ಥಳಾವಕಾಶ ಇದೆಯಲ್ಲ ಇದು ಶೈಕ್ಷಣಿಕ ಮನೋವಿಜ್ಞಾನ ಒಪ್ಕೊಂಡದು. ನಮ್ಮ ಮೇಲೆ ಇತರೆ ವಸ್ತುಗಳು ಪ್ರಭಾವ ಬೀರುತ್ತವೆ. ನೀವು ಇದ್ದಂತ ಸುತ್ತಮುತ್ತ ಇರುವಂತ ವಾತಾವರಣಕ್ಕೆ ಶುಚಿತ್ವಕ್ಕೆ ಮಹತ್ವ ಕೊಡ್ಬೇಕು. ಸ್ವಚ್ಛತೆ ಬಹಳ ಇಂಪಾರ್ಟೆಂಟ್. ಮತ್ತೆ ಈಗ ಡಿಸ್ಕಸ್ ಮಾಡ್ತಿರ್ತೀವಿ. ನಾವು ಡಿಸ್ಕಸ್ ಮಾಡುವಂತ ಸಮಯದಲ್ಲಿ ಯಾವುದೇ ಕಾರಣಕ್ಕೆ ನಾವು ಇನ್ನೊಬ್ಬರ ಜೊತೆ ನಾವೇನ್ ಮಾಡ್ಕೋಬಾರ್ದು ಅಂದ್ರೆ ಹೋಲಿಕೆ ಮಾಡ್ಕೋಬಾರ್ದು. ಕಂಪೇರ್ ಅವ್ರ ಹಿಸ್ಟ್ರಿಯಾಗಿ ಎಲ್ಲ ಹೇಳ್ತಾನೆ ಸರ. ಪ್ರಾಚೀನ ಭಾರತ ಇತಿಹಾಸ, ಮಧ್ಯಯುಗೀನ ಭಾರತ ಅದ್ರ ಒಟ್ಟು ಬೈಪಟ್ಟು ಹೇಳ್ತಾನೆ. ಅವ್ ಪ್ರಾಚೀನ ಭಾರತ ಇತಿಹಾಸ ಮಧ್ಯಯುಗೀನ ಹೇಳ್ತಾ ಇದ್ದಾನೆ. ಸೈನ್ಸ್ ವೀಕ್ ಅದ. ನಾವು ಸೈನ್ಸ್ ಎಲ್ಲ ಪರ್ಫೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ಎಕನಾಮಿಕ್ಸ್ ವೀಕ್ ಅದ. ನಮ್ಮ ಸ್ಟ್ರೆಂತ್ ಏನಿದೆ ಅದನ್ನ ನಾವು ಮಹತ್ವ ಕೊಡ್ಬೇಕು ಹೊರತು ಇನ್ನೊಬ್ರ ಜೊತೆ ಹೋಲಿಕೆ ಮಾಡೋದು, ಕಂಪೇರ್ ಮಾಡ್ಕೊಳ್ಳೋದು ಅದು ನನ್ನ ಪ್ರಕಾರ ತಪ್ಪಂತ ನಂಗೆ ಅನಿಸ್ತದೆ. ನಾ ಹೇಳುವಂತ ವಿಚಾರಗಳು ನಿಮ್ಗೆ ಲೈಕ್ ಆಗ್ತಾ ಬಿಡ್ತಾ ಗೊತ್ತಿಲ್ಲ. ಬಟ್ ಇವೆಲ್ಲ ಏನಪ್ಪಾ ಅಂತಂದ್ರೆ ನಾನು ಎಕ್ಸಾಮ್ ನಲ್ಲಿ ಕಂಡುಕೊಂಡಿರ್ತಕ್ಕಂಥ ಸತ್ಯಾಂಶಗಳ ಪಾಯಿಂಟ್. ನಿಮ್ಮ ಹ್ಯಾಂಡ್ ರೈಟಿಂಗ್ ಬಂಗಾರದಲ್ಲಿ ಹತ್ತಿರ್ತದೆ. ಈಗ ನಮ್ಮ ಪುಂಡ್ಲಿಕ್ ಮಾನವ್ ಸರ್ ಅದಾರೆ. ಪುಂಡ್ಲಿಕ್ ಮಾನವ್ ಸರ್ ಅವರು ದಿನನಿತ್ಯ 2 ರಿಂದ 3 ತಾಸು ಓದ್ತಿದ್ರು. ಲಾಸ್ಟ್ ಎಕ್ಸಾಮ್ ದಲ್ಲಿ ಸುತ್ತಮುತ್ತ 5-6 ಜೊತೆ ಮಂದಿ ಕುತ್ಕೊಂಡು ಕೇಳಿ ಎಕ್ಸಾಮ್ ಬರೋದು ಪಾಸ್ ಆಗಿಲ್ಲ. ಹೇಳಿದವ್ರು ಪಾಸ್ ಆಗಿಲ್ಲ. ಅವ್ರ ಏನ್ ಹೇಳ್ಯಾರಲ್ಲ ಆ ಹೇಳಿದವ್ರ ಪಾಸ್ ಆಗಿಲ್ಲ, ಕುಂತ್ ಕೇಳಿದವ್ರು ಪಾಸ್ ಆಗ್ಯಾರ. ಇದೆ ಅಂತ ಹೊಡ್ತ ಗಪ್ಪ ಚಾ ಕುಡಿದು ಕೂತ್ ಬಿಡೋದು. ಏನ್ ಹೇಳ್ತಾರೆ ಡಿಸ್ಕಸ್ ಮಾಡೋದು. ಅವ್ರು ಹೇಳೋರೆಲ್ಲ ಫೇಲ್ ಆಗ್ಯಾರ, ಕೇಳಿಸ್ಕೊಂಡವ್ರು ಪಾಸ್ ಆಗ್ಯಾರ. ಕಾರಣ ಏನಂತಂದ್ರೆ ಅವ್ರ ಹ್ಯಾಂಡ್ ರೈಟಿಂಗ್ ಬೆಂಕಿ ಆದಂಗ ಆಗ್ತದೆ. ಸೂಪರ್ ಹ್ಯಾಂಡ್ ರೈಟಿಂಗ್ ಆಗ್ತದೆ. ಹ್ಯಾಂಡ್ ರೈಟಿಂಗ್ ಅದಾವಲ್ಲ ಅತ್ಯಂತ ಹೆಚ್ಚಿನ ಬಹಳ ಬಂಗಾರದಿಂದ ಹ್ಯಾಂಡ್ ರೈಟಿಂಗ್ ಆಗ್ತದೆ. ಅವ್ರ ಕೈ ಬರಹಗಳದವ್ರು ಬಹಳ ಚೆನ್ನಾಗಿ ನೀಟ್ ಕೈ ಬರಹಗಳಾದ ಅದು ಅವರು. ಆಮೇಲೆ ಸ್ಕಿಲ್ ಡಿ ಎಡ್ ಬಿ ಎಡ್ ಮುಗಿದದ್ದು ಬರೆಯುವ ಸ್ಕಿಲ್ ಅನ್ನು ಇಂಪಾರ್ಟೆಂಟ್.
ಹೌದಾ? ನಮ್ಗೆ ಒಂದ್ ಬರೀ ಕಾಯಕವೇ ಕೈಲಾಸ 5 ಪೇಜ್ ಬರ್ಬಿಡ್ತೀನಿ. ಕಾಯಕವೇ ಕೈಲಾಸ ಇತ್ತಂದ್ರೆ ಅದನ್ನೇ 5 ಪೇಜ್ ಬರಿಬಹುದು ನಾವು. ಆಳಾಗಿ ದುಡಿದು ಅರಸನಾಗಿ ಉಣ್ಣು ಅದನ್ನೇ 5 ಪೇಜ್ ಬರಬಹುದು. ಈ ದುಡ್ಡಿದ್ದವ್ರು ಹೆಂಗ್ ಖರ್ಚು ಮಾಡಿದ್ರೆ ನಡೀತದ, ತಲೆ ಕೂದಲಿದ್ದವ್ರು ಹೆಂಗ್ ಇಟ್ಕೊಂಡ್ರು ನಡೀತದ ಅಂತಾರ ಗೊತ್ತಾ? ತಲೆ ಕೆಲವು ಕೂದಲಿರೋರು ಏನ್ ಇಟ್ಕೋಬೇಕು. ಹಂಗ ವಕಬಲರಿ ಶಬ್ದ ಭಂಡಾರ ಬಹಳ ಮುಖ್ಯ. ಶಬ್ದ ಭಂಡಾರ ಇಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ, ನೆನ್ಪಿಡಿ. ಶಬ್ದ ಭಂಡಾರ ಇಲ್ಲ ಅಂತಂದ್ರೆ ಏನು ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ಆ ಶಬ್ದ ಭಂಡಾರಕ್ಕೆ ನಾವು ಹೆಚ್ಚಿನ ಮಾತು ಕೊಡ್ಲೇಬೇಕು ಅಂತ ಅಲ್ಲ. ಅದಕ್ಕೆ ದಯವಿಟ್ಟು ಇನ್ನೂ ಒಂದು ಒಳ್ಳೆ ಅವಕಾಶ ಇದೆ ನಿಮಗೆ. ಇದು ಮತ್ ಸಿಗಂಗಿಲ್ಲ. ಇನ್ನೂ ನೀಟಾಗಿ ಟೈಮ್ ಟೇಬಲ್ ಹಾಕೊಂಡು ಹೋದ್ರಿ. ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊರಿ. ಯಾರಾದ್ರೂ ಜಾಬ್ ಮಾಡ್ತಿರ್ತೀರಿ, ನೀವು 2 ವರ್ಷ ಮಾಡ್ಕೊರಿ. ಯಾರಾದ್ರೂ ಜಾಬ್ ಮಾಡ್ತಿರ್ತೀರಿ, ನೀವು 2 ಡೋಣಿಯಲ್ಲಿ ಕಾಲಿಟ್ಕೊಂಡು ಹೋಗಕ್ಕಾಗಲ್ಲ. ಯಾಕಂದ್ರೆ ನಾವು ಇಲ್ಲ ಸರ, ನಾವು ಬರೇ 2 ಮಾರ್ಕ್ಸ್ ಫೇಲ್ ಅಲ್ಲ. ಫೇಲ್ ಆಗೋದು ಫೇಲ್ ಏನು ಮಾಡಕ್ ಸಾಧ್ಯ ಇಲ್ಲ. ನಮ್ ದೊಡ್ಡಪ್ಪನ ಮಗ ಮೊನ್ನೆ B.Ed ಮುಗಿದು TET ಬರದ, ಅಣ್ಣ 2 ಮಾರ್ಕ್ಸ್ ಕಡಿಮೆ ಬಿದ್ದು ಅಣ್ಣ ಅಂತ. 2 ಮಾರ್ಕ್ಸ್ ಅಂದು ಓದ್ರಿ ಓಕೆ, 10 ಆದ್ರೂ ಓಕೆ, 20 ಹೋದ್ರು ಓಕೆ, 30 ಫೇಲ್ ಅಲ್ಲಿ ದಡ್ಡ ಅಂದಾನ. ಫೇಲ್ ಅಲ್ಲಿ 1 ಮಾರ್ಕ್ಸ್ ಅದ. ನಮ್ದೇನು ಲಿಸ್ಟ್ನ ಹೆಸರು ಕೂತ್ರ ಪಾಸ್. ನೀ ಹೆಂಗ ಯಾವ ಕ್ಯಾಟಗರಿ ಆಯ್ಕೆ ಇದೆಯೋ, ಗ್ರಾಮೀಣದ ಆಯ್ಕೆ ಇದೆಯೋ, ಅಥವಾ ಏನು ಯಾವ ಮೂಲದಿಂದ ಬಂದಿ ಗೊತ್ತಿಲ್ಲ, ಜಾಬ್ ಆಗಿದೆ ಅಂತ ಫೈನಲ್ ಅದು. ಯಾರ್ಯಾರು ಕಾಲೇಜ್ ಹೊಂಟಿರಲ್ಲ, ಕಾಲೇಜ್ಗೆ ಹೋಗುವಂತವ್ರು ಡಿಗ್ರಿ ಕಾಲೇಜ್ ಇತ್ತಂದ್ರೆ ಕಂಟಿನ್ಯೂ ಮಾಡ್ರಿ, ಏನಿಲ್ಲ, ಏನ್ ತಪ್ಪಿಲ್ಲ. ಬಟ್ ಈ ಡ್ಯೂಟಿ ಮಾಡೋದ್ರೆ ಸ್ವಲ್ಪ ನೀವು ಒಂದಿಷ್ಟು ದಿನಗಳ ಕಾಲ ನಿಮ್ಮಲ್ಲಿ ಮೇಲಾಧಿಕಾರಿಗಳಿಗೆ ಹೇಳ್ಕೊಂಡ್ರ ಏನಾರು ಮಾಡ್ಕೊಂಡು ಒಟ್ಟು ಒಂದಿಷ್ಟು ದಿನಗಳ ಕಾಲ ಸೇಫ್ಟಿಯಾಗಿ ಓದಕ್ ಪ್ರಯತ್ನ ಮಾಡಿ. ಈ ಒಳ್ಳೆ ಸಿಗಂಗಿಲ್ಲ ಈ ಅವಕಾಶ ನಿಮಗೆ. ಮುನ್ನ ರಜಾ ಹಾಕ್ತೀನಿ, ಮುಂದೆ ನಾವು ಓದ್ತೀನಿ ಅಂದ್ರೂ ಸಿಗಲ್ಲ ಈ ಅವಕಾಶ. ಇದರಿಂದ ಎಷ್ಟೋ ಫೇಲ್ಯೂರ್, ಮತ್ತೆ ಕಾಲ್ಫಾರ್ಮ್ ನಾವು ಕುಂದ್ರಬೇಕಾಗ್ತದೆ ಅಲ್ಲ. ಮುಂದಿನ ಕಾಲ್ಫಾರ್ಮ್ ಕುಂದ್ರಬೇಕಾದ್ರೆ ನಿಮ್ಮ 100 ಪಟ್ಟು ಬೇರೆದ್ರು ಬಂದಿರ್ತಾರ, ಅವ್ರು ರೆಡಿ ಆಗಿ ಕೂತಿರ್ತಾರ. ಯಾಕಂದ್ರೆ ಪ್ರತಿ ವರ್ಷ ಲಕ್ಷಾಂತರ ಜನ ಡಿಗ್ರಿ ಮುಗಿಸ್ಕೊಂಡು ಹೊರಗೆ ಬರ್ತಾರೆ. ಡಿಗ್ರಿ ಮುಗಿಸ್ಕೊಂಡು ಹೊರಗೆ ಬರುವಂತ ವಿದ್ಯಾರ್ಥಿಗಳು ನಿಮ್ಮನ್ನ ಅವ್ರು ಸರಿಸ್ಬಿಡ್ತಾರ. ಅವ್ರು ಸರಿಯಪ್ಪ ಅಂತೇಳಿ. ಈಗ ನೋಡಿ, ಅದು ಲಕ್ಷ್ಮಿ ಇಲ್ಲ ಹುಡುಗಿ ಡಿಗ್ರಿ ಕಂಪ್ಲೀಟ್ ಆಗಿಲ್ಲ, ನಬಿಲಾಲ್ ಡಿಗ್ರಿ ಕಂಪ್ಲೀಟ್ ಆಗಿಲ್ಲ, ಡಿಗ್ರಿ ದತ್ತು ಅಂತ ಹುಡುಗ ಡಿಗ್ರಿ ಕಂಪ್ಲೀಟ್ ಆಗಿಲ್ಲ. ಈಗ ಚಂದನ ಅವ್ರವ್ರು ಡಿಗ್ರಿ ಕಂಪ್ಲೀಟ್ ಆಗಿಲ್ಲ. ಇದ್ರಾಗ ನೋಡ್ರಿ, ಒಂದು 50% ಡಿಗ್ರಿ ಕಂಪ್ಲೀಟ್ ಆದ ವಿದ್ಯಾರ್ಥಿಗಳ ಕ್ಲಾಸ್ ಕೇಳ್ತಾರೆ. ಅವ್ರು ಹೆಂಗ್ ಕ್ಲಾಸ್ ಕೇಳ್ತಾರ, ನಿಮ್ಗಂತ ಚಂದ ಆನ್ಸರ್ ಮಾಡ್ತಾರೆ, ನಿಮ್ಗಂತ ಪರ್ಫೆಕ್ಟ್ ಆಗಿ ಆನ್ಸರ್ ಮಾಡುವಂತ ಪ್ರಯತ್ನ ಪಟ್ಟಿದ್ದಾರೆ. ಮುಂದೆ ಅವರೆಲ್ಲ ಏನಾಗಿಬಿಡ್ತಾರೆ, ನಿಮ್ ದೊಡ್ಡ ಮಟ್ಟದ ಕಾಂಪಿಟೇಟರ್ ಆಗಿಬಿಡ್ತಾರೆ. ಇನ್ನ ಸಣ್ಣ ಹುಲಿಗಳು ಬರ್ಲಾಗತ್ತ, ಅವು ಇನ್ನ LKG UKG ಅದಾವ, ಮೊಬೈಲ್ ಮುಂದೆ ನೋಡ್ಕೊಂಡು ಕುಂದಿರ್ತಾವ. ನನ್ನ ಪಾಠ ಒಳಗೆ ದೊಡ್ಡ 100 ವಿಡಿಯೋಗಳು ಹಾಕ್ತಾರೆ. ಇನ್ನ LKG UKG ತರಿ ಸರ್ ಕ್ಲಾಸ್ ನಾವು ಕೇಳ್ಕೊಂತ. ಮತ್ತ ಅವೆಲ್ಲ ಹಳಿ 7ನೇ ತರಗತಿ ಹುಡುಗರು, ಅಂಗನವಾಡಿ ಹುಡುಗರು, ಅವು ಮೊಬೈಲ್ ಇಟ್ಟು ಮುಂದೆ ಕೂತ್ಕೊಂಡು ಏನ್ ಕೇಳ್ತಾವ ದೇವ್ರಿಗೆ ಗೊತ್ತವ. ಅವು ರೆಡಿ ಆಗ್ತಾವ ಎಕ್ಸಾಮ್ ಈಗಲಿಂದನೇ. ಮತ್ತ ಅವರೆಲ್ಲ ನಾಳೆ ನಿಮ್ ಕಾಂಪಿಟೇಟರ್ ಅಲ್ಲ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಏನಾಗ್ತದೋ ಬಿಡ್ತದೋ ಗೊತ್ತಿಲ್ಲ. ನೌ ಆರ್ ನೆವರ್. ಈಗಿನಿಂದ ನೀವು ಓದಿ ಪರ್ಫೆಕ್ಟ್ ಆಗಿ ನೀವು ನಿಮ್ಮ ಹುದ್ದೆಗಳನ್ನು ಪಡ್ಕೊಂಡಾಗ ಮಾತ್ರ ಸಕ್ಸಸ್ ಆಗ್ತದೆ. ಮತ್ತೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಯಾವುದೇ ಇರಲಿ, ನನ್ನ ಕ್ಲಾಸ್ ಇರಲಿ, ಯಾರೇ ಕ್ಲಾಸ್ ಇರಲಿ, ಒಂದು ಸಬ್ಜೆಕ್ಟ್ ಪರ್ಫೆಕ್ಟ್ ಆದ ಸಬ್ಜೆಕ್ಟ್ ಕುಂದ್ರಲಕ್ ಹೋಗ್ಬೇಡಿ, ಟೈಮ್ ವೇಸ್ಟ್ ಆಗ್ತದೆ. ಸಬ್ಜೆಕ್ಟ್ ಒಂದ್ಸರಿ ಕೇಳಿದ್ಮ್ಯಾಗ ಸಬ್ಜೆಕ್ಟ್ ಮತ್ತೆ ನಿಮ್ಗೆ ಪರ್ಫೆಕ್ಟ್ ಆಗಿತ್ತು ಅಂತ ಬೇಡ, ಟೈಮ್ ವೇಸ್ಟ್ ಆಗ್ತದೆ ನಿಮ್ಗೆ. ನನ್ ಮಾತು ಕೇಳಿಸ್ತದೆ ನಿಮ್ಗೆ? ಒಂದ್ ಸಬ್ಜೆಕ್ಟ್ ನೀವು ಪರ್ಫೆಕ್ಟ್ ಆಗಿದ್ರಿ ಅಂದ್ರ ಆ ಟೈಮ್ದಾಗ ಬೇರೆ ಸಬ್ಜೆಕ್ಟ್ ಓದುವಂತ ಪ್ರಯತ್ನವನ್ನು ಮಾಡಿ. ದಯವಿಟ್ಟು ಇದು ರಿಕ್ವೆಸ್ಟ್ ನನಗೆ. ನೀವು ಎಕ್ಸಾಮ್ಗಳನ್ನ ಪಾಸ್ ಆಗ್ಬೇಕು, ಲಿಸ್ಟ್ನ ಹೆಸರು ಕುಂದಿರ್ಬೇಕು. ನಮ್ ಸರ್ ಕ್ಲಾಸ್ ತಗೊಂಡ್ರ ಅಂತೇಳಿ ನಮ್ ಸರ್ ಕ್ಲಾಸ್ ಚಂತನ ಅದೇ ಕೇಳೋದಲ್ಲ, ಅದೇ ಕುಂದ್ರದಲ್ಲ. ನಿಮ್ಗೆ ಯಾವ ಚಾಪ್ಟರ್ ಟಫ್ ಇರ್ತಲ್ಲ, ಆ ಚಾಪ್ಟರ್ಗಳನ್ನ ಕ್ಲಾಸ್ ಕೇಳಿ. ದಯವಿಟ್ಟು ಇದೊಂದು ನಿಮ್ಗೆ ಹಂಬಲ್ ರಿಕ್ವೆಸ್ಟ್ ನಾ ಕೇಳ್ತಾ ಇರೋದು. ಯಾಕಂದ್ರೆ ಈಗ ನಾನು ಹೇಳ್ಬೇಕು ಸರ್, ನೀವು ಎಕನಾಮಿಕ್ಸ್ ಸರ್ವೆ 1-2 ಚಾಪ್ಟರ್ ಹೇಳ್ರಿ, ಸಮಾಜಶಾಸ್ತ್ರ 1-2 ಚಾಪ್ಟರ್ ಹೇಳ್ರಿ. ಸಮಾಜಶಾಸ್ತ್ರ ಮೇಲೆ ಕೇಳುವಂತ ಸಾಧ್ಯತೆ ಅದ. 8th 9th 10th ಮೇಲೆ ಇಂಥ ಕ್ವಶನ್ಗಳನ್ನು ಕೇಳೋಣ. ಹೌದು, ಎಕನಾಮಿಕ್ಸ್ ಸರ್ವೆದ ಮೇಲೆ 2 ಚಾಪ್ಟರ್ಗಳ ಮೇಲೆ ಕ್ವಶನ್ ಕೇಳತ್ತಾನೆ. ಆಮೇಲೆ ಯಾವುದು ಈ ಸೋಶಿಯಾಲಜಿ ಇದೆ, ಈ ಸಾರ್ವಜನಿಕ ಆಡಳಿತ ಇದೆ, ಅದ್ರ ಮ್ಯಾಗ ಕೇಳಬಾರ್ದು. ಯಾಕೆ? ಮನೆ ಕೇಳಿದ ಸಾರ್ವಜನಿಕ ಆಡಳಿತ. ನಾವೇನ್ ಮಾಡ್ತೀವಿ,
ಒಂದೇ ಸಬ್ಜೆಕ್ಟ್ ಅನ್ನ ಒಳ್ಳಿ ರಿಪೀಟ್ ಮಾಡೋದ್ರಿಂದ ಎಷ್ಟೊಂದು ಮಾರ್ಕ್ಸ್ ಗಳು ಹೋಗುವಂತ ಸಾಧ್ಯತೆ ಇದೆ. ಅದಕ್ಕೆ ನಾ ಹೇಳಿದ್ರೆ ನಿಮ್ ಸಬ್ಜೆಕ್ಟ್ ಯಾವ್ದು ವೀಕ್ ಇದೆಯಲ್ಲ, ಮೆಂಟಲ್ ಎಬಿಲಿಟಿ ವೀಕ್ ಇದೆಯಾ, ಮೆಂಟಲ್ ಎಬಿಲಿಟಿ ಪರ್ಫೆಕ್ಟ್ ಆಗಲಿ. ಈಗ ಸೈನ್ಸ್ ವೀಕ್ ಇದೆಯಾ, ಸೈನ್ಸ್ ಪರ್ಫೆಕ್ಟ್ ಆಗುತ್ತೆ. ಪರ್ಫೆಕ್ಟ್ ಆಗದೆ ಅಂದ್ರೆ ಏನು, 100ಕ್ಕೆ 100 ಪರ್ಫೆಕ್ಟ್ ಆಗೋದಲ್ಲ. ನಮ್ಗೆ ಅಲ್ಲಿ ಅದರ ಕನಿಷ್ಠ ಈ ಸ್ವಲ್ಪ ಸಂವಿಧಾನ ಇದೆ, ನಿಮ್ಗೆ ಸಂವಿಧಾನ ಒಂದು ಧೈರ್ಯ ಬಂದದ್ರಿ. ಸಂವಿಧಾನ ಏನ್ ಕೇಳಿದ್ರು 8 ರಿಂದ 9 ಕ್ವಶನ್ ತೋರ್ತೀರಿ ಅಂತ ಆನ್ಸರ್ ಮಾಡ್ತಿರಲ್ಲ, 8 ರಿಂದ 9 ಆನ್ಸರ್ ಮಾಡೇ ಮಾಡ್ತೀರಿ. 10 ಕ್ವಶನ್ ಕೇಳ್ಯಾರಂದ್ರ ಕನಿಷ್ಠ 8 ತೋತೀವಿ ಸರ್ ಅಂತ ಅನಿಸ್ತು. ಬಂದ್ರ ಬರ್ಲಿ ಮಗನ ಕ್ವಶನ್ ಅಂತ